ಸ್ನೇಹಿತರೆ, ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂತ ಅಗ್ನಿವೀರ ಎಂಆರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂತ ಅಗ್ನಿವೀರ ಎಂಆರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋಗೋಣ. ದಿನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಸೈಡ್ ನಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ. ಇಲ್ಲಿ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫಿಮೇಲ್ ಕ್ಯಾಂಡಿಡೇಟ್ ಗಳ ಅರ್ಜಿನ ಸಲ್ಲಿಸಬಹುದು. ಇದು ಮೊದಲಾಗಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿಯ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ಇಲ್ಲಿ 10ನೇ ತರಗತಿಯಲ್ಲಿ ಯಾರೆಲ್ಲ ಪಾಸ್ ಆಗಿರ್ತೀರಿ, ಅದು ಕೂಡ 10ನೇ ತರಗತಿಯಲ್ಲಿ ಕನಿಷ್ಠವಾಗಿ ನೀವು ಇಲ್ಲಿ 50 ಅಂಕಗಳನ್ನ ತಗೊಂಡು ಅಥವಾ 50% ಅನ್ನ ತಗೊಂಡು ಯಾರೆಲ್ಲ ಪಾಸ್ ಆಗಿರ್ತೀರಿ, ನೀವು ಡೈರೆಕ್ಟ್ ಆಗಿ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದು ಕ್ವಾಲಿಫಿಕೇಶನ್ ಆಗಿರುತ್ತೆ. ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಮತ್ತೆ ಈ ಒಂದು ಕ್ವಾಲಿಫಿಕೇಶನ್ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಶನ್ ಕೊಟ್ಟಿಲ್ಲ. ಒಟ್ಟಲ್ಲಿ ಇಲ್ಲಿ 10ನೇ ತರಗತಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಅದು ಕೂಡ ನೀವು ಕನಿಷ್ಠವಾಗಿ ಇಲ್ಲಿ 50% ತಗೊಂಡು ಯಾರೆಲ್ಲ ಪಾಸ್ ಆಗಿರ್ತೀರಿ, ನೀವು ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇದಾದ್ಮೇಲೆ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಎಷ್ಟೆಷ್ಟು ವಯೋಮಿತಿ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ಬರ್ನ್ ಬಿಟ್ವೀನ್ ಬಗ್ಗೆ ಕೊಟ್ಟಿರತಕ್ಕಂಥದ್ದು 1 ನವೆಂಬರ್ 2003 ರಿಂದ 30 ಏಪ್ರಿಲ್ 2007 ಒಳಗಡೆ ಜನಿಸಿರ್ತಕ್ಕಂತ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ವಯೋಮಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ 1 ನವೆಂಬರ್ 2003 ರಿಂದ 30 ಏಪ್ರಿಲ್ 2007 ಒಳಗಡೆ ಜನಿಸಿರ್ತಕ್ಕಂತ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದು ಕೂಡ ಅನ್ಮ್ಯಾರಿಡ್ ಮೇಲ್ ಮತ್ತು ಅನ್ಮ್ಯಾರಿಡ್ ಫಿಮೇಲ್ ಕ್ಯಾಂಡಿಡೇಟ್ ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ವಯೋಮಿತಿ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಸ್ಯಾಲರಿ ಬಗ್ಗೆ ಕೂಡ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಒಂದು ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಆ ಒಂದು ಅಗ್ನಿವೀರ ಹುದ್ದೆಗೆ ಸಂಬಂಧಪಟ್ಟಂತೆ 4 ವರ್ಷ ಮಾತ್ರ ಅವಧಿ ಇರೋದ್ರಿಂದ ಇಲ್ಲಿ ವರ್ಷದ ಆಧಾರದ ಮೇಲೆ ನಿಮಗೆ ಸಿಗ್ತಕ್ಕಂತ ಒಂದು ಸ್ಯಾಲರಿಯನ್ನು ಅವರು ಡಿವೈಡ್ ಮಾಡಿ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಮೊದಲನೇ ವರ್ಷ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಬಂದ್ಬಿಟ್ಟು 21,000 ರೂಪಾಯಿ ಸ್ಯಾಲರಿ ಸಿಗುತ್ತಾ. ಇನ್ನು ಟೋಟಲ್ ಆಗಿ 30,000 ರೂಪಾಯಿ ಇರುತ್ತಾ. ಇಲ್ಲಿ ಅವರು ಕರ್ಪಸ್ ಪಟ್ಟಂತ 9,000 ರೂಪಾಯಿನ ಇಟ್ಕೋತಾರ. ಇನ್ನು ಇದಾದ್ಮೇಲೆ 2ನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿ ತಿಂಗಳು ನಿಮಗೆ 23,100 ರೂಪಾಯಿ ಸ್ಯಾಲರಿ ಸಿಗುತ್ತಾ. ಇನ್ನ 3ನೇ ವರ್ಷಕ್ಕೆ ಸಂಬಂಧಪಟ್ಟಂತೆ 25,550 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಸಿಗುತ್ತಾ. ಇನ್ನು 4ನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ನಿಮಗೆ ಸಿಗತಕ್ಕಂತ ಒಂದು ಸ್ಯಾಲರಿ ಬಂದ್ಬಿಟ್ಟು 28,000 ರೂಪಾಯಿ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನು ಕಾರ್ಪಸ್ ಫಂಡ್ ಅಂತ ನಿಮಗೆ ಮಿಕ್ಕಿದ ಅಮೌಂಟ್ ನಲ್ಲಿ ಸೇವ್ ಮಾಡಿರ್ತಾರ. ನಿಮ್ದು ಅವಧಿ ಮುಗಿದ ನಂತರ ವಾಪಸ್ಸಾಗಿ ಬರುವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟ್ ನಿಮಗೆ ವಾಪಸ್ಸಾಗಿ ಅವರು ಕೊಡ್ತಕ್ಕಂಥದ್ದು. ಯಾರೆಲ್ಲ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಯಾಲರಿ ಬಗ್ಗೆ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಡೈರೆಕ್ಟ್ ಆಗಿ ಇವಾಗ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅಂದ್ರ ಇಲ್ಲಿ ಮೊದಲ ಹಂತದಲ್ಲಿ ಶಾರ್ಟ್ ಲಿಸ್ಟಿಂಗ್ ಇರುತ್ತಾ. ಅಂದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರಿ ಮೊದಲಾಗಿ ಇಲ್ಲಿ ನೀವು ಆ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ತೊಂದಿರ್ತಕ್ಕಂಥ ಒಂದು ಅಂಕಗಳ ಆಧಾರದ ಮೇಲೆ ಮೊದಲಾಗಿ ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರ. ಆ ಒಂದು ಶಾರ್ಟ್ ಲಿಸ್ಟಿಂಗ್ ನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಲ್ಲಿ ರಿಟನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ರಿಟನ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು. ಅದರ ಬಗ್ಗೆ ಕೂಡ ಮುಂದೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಸ್ಟೇಜ್ ಫಸ್ಟ್ ಅಲ್ಲಿ ಶಾರ್ಟ್ ಲಿಸ್ಟಿಂಗ್ ಬಗ್ಗೆ ಕೊಡಿದ್ರೆ ಯಾವ ರೀತಿ ಅವರು ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತೀವಿ ಅಂತ ಅಲ್ಲಿ ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಕೊಡಿದ್ರ ಯಾವ ರೀತಿ ಮಾಡ್ತಂದ್ರ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಲ್ಲಿ ಒಂದು ತಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರ. ಈ ಒಂದು ಶಾರ್ಟ್ ಲಿಸ್ಟಿಂಗ್ ನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಲ್ಲಿ ರಿಟನ್ ಎಕ್ಸಾಮಿನೇಷನ್ ಕೂಡ ಇರ್ತಕ್ಕಂಥದ್ದು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತಾ. ಈ ಒಂದು ಕಂಪ್ಯೂಟರ್ ಎಕ್ಸಾಮಿನೇಷನ್ ಬೇಸ್ ಬಂದ್ಬಿಟ್ಟು ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಯಾವ ರೀತಿ ಇರ್ತಂದ್ರ ಇಲ್ಲಿ ಟೋಟಲ್ ಆಗಿ ನೀವು 50 ಕ್ವಶನ್ಸ್ ಇರ್ತಾವ. ಒಂದು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. 50 ಕ್ವಶನ್ಸ್ 50 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ ಪ್ರತಿಯೊಂದು ಕ್ವಶನ್ ನಿಮಗೆ ಪ್ರತಿಯೊಂದು ಮಾರ್ಕ್ಸ್ ಸಿಗ್ತಾ ಹೋಗುತ್ತಾ. ಈ ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಸಿಬಿಟಿ ಇರುತ್ತೆ, ಕಂಪ್ಯೂಟರ್ ಟೈಪ್. ಡೈರೆಕ್ಟ್ ಆಗಿ ನೀವು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಬರೀಬಹುದು. ಇನ್ನೊಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತಾ. ಈ ಒಂದು 2 ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬಹುದು. ಇನ್ನ ಸಿಲೆಬಸ್ ಏನಿರುತ್ತೆ ಅಂತ ಕೇಳಬಹುದು. ಇಲ್ಲಿ ನೋಡಿ ಸಿಲೆಬಸ್ ಬಂದ್ಬಿಟ್ಟು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ ಇಲ್ಲಿ ಸಿಲೆಬಸ್ ಇರ್ತಕ್ಕಂಥದ್ದು. ಇನ್ನು ಯಾವ ಒಂದು ಲೆವೆಲ್ ಅಲ್ಲಿ ಒಂದು ಕ್ವಶನ್ಸ್ ಗಳನ್ನ ಬಿಲ್ಡ್ ಮಾಡ್ತಾರಂದ್ರ 10ನೇ ತರಗತಿ ಲೆವೆಲ್ ಅಲ್ಲಿ ಒಂದು ಕ್ವಶನ್ಸ್ ಗಳನ್ನ ಇಲ್ಲಿ ಬಿಲ್ಡ್ ಮಾಡ್ತಕ್ಕಂಥದ್ದು. ಇನ್ನೊಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 30 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತಾ. ಈ ಒಂದು 30 ನಿಮಿಷದಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬೇಕು. ಇನ್ನು ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ನೂ ಹೆಚ್ಚಿನದಾಗಿ ಸಿಲೆಬಸ್ ಬೇಕಿತ್ತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನದಾಗಿ ಸಿಲೆಬಸ್ ತಿಳ್ಕೊಂಡು ಕೂಡ ನೀವು ಒಂದು ಎಕ್ಸಾಮ್ ನಲ್ಲಿ ಭಾಗವಹಿಸಬಹುದು. ಇದಾದ್ಮೇಲೆ ಕೆಳಗಡೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೂಡ ಕೊಡಿದ್ರ ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ಇರ್ತಂದ್ರ ನಿಮ್ದು ಏನಾದ್ರು ಒಂದು ತಪ್ಪದಲ್ಲಿ 0.25 ಮಾರ್ಕ್ಸ್ ಕಟ್ ಆಗುತ್ತಾ. ಅದೇ ರೀತಿ ಟೋಟಲ್ ಆಗಿ 4 ತಪ್ಪದಲ್ಲಿ ಒಂದು ಸರಿ ಇರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟ 1/4 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ
ಎಕ್ಸಾಮಿನೇಷನ್ ಫೀ ಬಗ್ಗೆ ಕೊಡಿದ್ರ ಇಲ್ಲಿ ಎಕ್ಸಾಮಿನೇಷನ್ ಫೀ ಯಾವ ರೀತಿ ಇರ್ತಂದ್ರ ಇಲ್ಲಿ 550 ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀ ಕೂಡ ಇರ್ತಕ್ಕಂಥದ್ದು. ಇದು ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೀವು 550 ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀ ನಲ್ಲಿ ಪೇ ಮಾಡಲೇಬೇಕು. ಈ ಒಂದು ಎಕ್ಸಾಮಿನೇಷನ್ ಫೀ ನ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬಹುದು. ಪ್ರತಿಯೊಬ್ಬ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಮಿನೇಷನ್ ಫೀ ಇರುತ್ತಾ. ಇನ್ನ ಇದಾದ್ಮೇಲೆ ಎರಡನೇ ಹಂತದಲ್ಲಿ ಅಂದ್ರೆ ಮೊದಲನೇ ಹಂತದಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತಾ. ಒಂದು ರಿಟರ್ನ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಅಂದ್ರೆ ಎರಡನೇ ಹಂತದಲ್ಲಿ ಇಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರ್ತಂತ ನೋಡ್ತಕೋಣ. ಇಲ್ಲಿ ಅದರ ಬಗ್ಗೆ ಅವರು ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ 1.6 ಕಿಲೋಮೀಟರ್ ನೀವು ಇಲ್ಲಿ 6.5 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸ್ಕ್ವಾಟ್ಸ್ ಕೂಡ ಇರುತ್ತೆ, 20 ಸ್ಕ್ವಾಟ್ಸ್ ಅನ್ನ ಹೊಡಿಬೇಕು. ಇನ್ನ ಪುಷಪ್ಸ್ 15 ಇರುತ್ತಾ. ಇನ್ನ ಬೆಂಟ್ ನೀ ಸಿಟಪ್ಸ್ ಅಂತ 15 ಇರುತ್ತಾ. ಇದು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಇವರು ಕೂಡ ಸೇಮ್ ಅದೇ ರೀತಿ 1.6 ಕಿಲೋಮೀಟರ್ ಇವರಲ್ಲಿ 8 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ ಇವ್ರಿಗೂ ಕೂಡ ಸ್ಕ್ವಾಟ್ಸ್ ಇರುತ್ತಾ, 15 ಸ್ಕ್ವಾಟ್ಸ್, 10 ಪುಷಪ್ಸ್, ಬೆಂಟ್ ನೀ ಸಿಟಪ್ಸ್ ಅಂತ 10 ಇರುತ್ತಾ. ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತಾ. ಇದು ಎರಡನೇ ಹಂತದಲ್ಲಿ ಫಿಸಿಕಲ್ ಇರುತ್ತಾ. ಮೊದಲನೇ ಹಂತದಲ್ಲಿ ಎಕ್ಸಾಮು, ಅದಕ್ಕಿಂತ ಮೊದಲು ಶಾರ್ಟ್ ಟೆಸ್ಟಿಂಗ್ ಇರುತ್ತಾ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನೊಂದು ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರತಕ್ಕಂಥದ್ದು. ಇಲ್ಲಿ ಯಾವ ರೀತಿಯಾದಂತಹ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಕೂಡ ಅವರು ಕೊಟ್ಟಿದಾರ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಅಂದ್ರೆ ಒಂದು ಮೆಡಿಕಲ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅವರು ಮುಂದಿನ ಹಂತದಲ್ಲಿ ಫೈನಲ್ ಆಗಿ ಮೆರಿಟ್ ಅನ್ನ ಇಲ್ಲಿ ಬಿಡುಗಡೆ ಮಾಡತಕ್ಕಂಥದ್ದು. ಇಲ್ಲಿ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದಾರ. ಟ್ಯಾಟೋ ಬಗ್ಗೆ ಕೊಡಿದಾರ, ಹೈಟ್ ಬಗ್ಗೆ ಕೊಡಿದಾರ, ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಹೈಟ್ ಬಂದ್ಬಿಟ್ಟು ನೋಡೋದು ಇಲ್ಲಿ ಮಿನಿಮಮ್ ಆಗಿ ಹೈಟ್ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 157 ಸೆಂಟಿಮೀಟರ್ ಇಲ್ಲಿ ಹೈಟ್ ಇದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಬ್ಬರಿಗೂ ಕೂಡ ಸೇಮ್ ಹೈಟ್ ಇರುತ್ತಾ. ಇಲ್ಲಿ ನೋಡೋದು ನೀವು ವಿಜುವಲ್ಸ್ ಬಗ್ಗೆ ಕೂಡ ಕೊಡಿದ್ರ ಇದ ಐ ಟೆಸ್ಟ್ ಇರುತ್ತಾ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇನ್ನ ಇದಾದ್ಮೇಲೆ ಟ್ರೈನಿಂಗ್ ಇರುತ್ತಾ. ಎಲ್ಲದರಲ್ಲೂ ಕ್ವಾಲಿಫೈ ಆದ್ಮೇಲೆ ಟ್ರೈನಿಂಗ್ ಇರುತ್ತಾ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ಕಾಲಿರ್ತಕ್ಕಂಥ ಜೊತೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಈ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು 13 ಮೇ 2024 ಸ್ಟಾರ್ಟ್ ಆಗುತ್ತಾ. ಇಲ್ಲಿಂದ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 27 ಮೇ 2024 ತನಕ ಕಾಲಾವಕಾಶ ಇರುತ್ತಾ. ಈ ಒಂದು ದಿನಾಂಕದ ಒಳಗಡೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ನಿಮಗೆ ಏನಾದ್ರು ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಮತ್ತೆ ಅವರು ಲಾಸ್ಟ್ ಡೇಟ್ ಬಗ್ಗೆ ಕೂಡ ಕೊಡಿದ್ರೆ 27 ಮೇ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ನೋಟಿಫಿಕೇಶನ್ ಆಗಿರಲಿ ಮತ್ತೆ ಒಂದು ಅಪ್ಲೈ ಮಾಡ್ಲಿಕ್ಕೆ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಇಲ್ಲಿ ಇಂಡಿಯನ್ ನೇವಿಯಲ್ಲಿ ಕಾಲಿರ್ತಕ್ಕಂಥ ಅಗ್ನಿವೀರ MR ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.